ಹಾಲಿನ ದರ ಏರಿಕೆ ಬಗ್ಗೆ ರಾಜ್ಯ ಮಟ್ಟದ ಹೋರಾಟ ಮಾಡ್ತಾ ಇದ್ದೇವೆ. ಅಲ್ಲಿ ಸಿದ್ದರಾಮಯ್ಯ ಎಷ್ಟು ಸುಳ್ಳು ಹೇಳ್ತಾರೆ ಅಂದ್ರೆ ಅಲ್ಲಿ 50 ml ಜಾಸ್ತಿ ಕೊಟ್ಬಿಟ್ಟಿದೀವಿ, 200 ರೂಪಾಯಿ ಜಾಸ್ತಿ ಮಾಡಿ. 50 ml ಜಾಸ್ತಿ ಕೊಟ್ರಂತೆ 2 ರೂಪಾಯಿ ಜಾಸ್ತಿ ತಗೊಂಡ್ರು. ನಾವು 1 ರೂಪಾಯಿ ಲೀಟರ್ಗೆ ಪೆಟ್ರೋಲ್ಗೆ ಜಾಸ್ತಿ ಮಾಡಿದಾಗ ಇದೇ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಾರ್ಟಿ ಸ್ಕೂಟರ್ಗಳನ್ನ ಎತ್ತಿನ ಗಾಡಿ ಮೇಲೆ ಹಾಕೊಂಡ್ಬಂದು ಮೆರವಣಿಗೆ ಮಾಡಿದ್ರು. ಇವತ್ತು 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅದಕ್ಕೆ ಬೇರೆ ಬೇರೆ ನರೇಂದ್ರ ಮೋದಿಗೆ ತೋರಿಸ್ತಾರೆ. ಹಾಗಾಗಿ ಸಿದ್ದರಾಮಯ್ಯನವರು ಯಾವಾಗಲೂ ಕಾಂಗ್ರೆಸ್ ಪಾರ್ಟಿ ಯಾವಾಗ ಸೇರಿದ್ರೋ ಸಮಾಜವಾದಿ ತನದಿಂದ ಆಚೆ ಬಂದವರೇ ಭ್ರಷ್ಟಾಚಾರವನ್ನು ಮೈಗೆತ್ತಿಕೊಂಡಿದ್ದಾರೆ. ಅವ್ರು ಹೇಳ್ಬೋದಾಗಿತ್ತು ಕೋಲಾರ ಮಿಲ್ಕ್ ಯೂನಿಯನ್ಗೆ ಯಾಕ್ರಿ ಕಡಿಮೆ ಮಾಡ್ತೀವಿ ಹಾಲನ್ನ, ನಾನು ರೈತರ ಪರ ಅಂತೇಳಿ ಅವ್ರ ಯೋಗ್ಯತೆಗೆ 9 ತಿಂಗಳು ದುಡ್ಡು ಸಬ್ಸಿಡಿ ಕೊಡಕ್ಕಾಗಿಲ್ಲ, ಇದು ಕೊಡಕ್ಕಾಗ್ಲಿಲ್ಲ ರೈತರಿಗೆ. ಇದರಲ್ಲಿ ಇದೊಂದು ಮರ್ಮಾಘಾತ ಬೇರೆ ತಮ್ಗೆ ಗೊತ್ತಿರಲಿ. ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ ಒಂದು ಲೀಟರ್ ಹಾಲು ಉತ್ಪಾದನೆಗೆ 50 ರೂಪಾಯಿ ಖರ್ಚಾಗುತ್ತೆ, ಕನಿಷ್ಠ 45 ರೂಪಾಯಿ ಖರ್ಚಾಗುತ್ತೆ. ನೀವು ಕೊಡ್ತಾ ಇರೋದು 33 ರೂಪಾಯಿ 25 ಪೈಸೆ. ರೈತ ಬದುಕೋದು ಹೇಗೆ? ಹಾಗಾಗಿ ನೀವು ಹಾಲಿನ ದರ ಏನು ಇಳಿಕೆ ಮಾಡಿದ್ದೀರಿ ಅದನ್ನ ವಾಪಸ್ ತಗೊಳ್ಳದೇ ಇದ್ರೆ ಬಹಳ ತೀವ್ರವಾದ ಹೋರಾಟವನ್ನು ಮಾಡ್ತೇವೆ. ಬಿಜೆಪಿ ವತಿಯಿಂದ ದೊಡ್ಡ ಹೋರಾಟ ಮಾಡ್ತೇವೆ. ಎಲ್ಲ ತಾಲೂಕುಗಳು ಹೋರಾಟ ಮಾಡ್ತೇವೆ. ಯಾರ್ಯಾರು ನೀವು ನಿರ್ದೇಶಕರು ಈ ರೈತರ ಈ ಬೆಲೆಯನ್ನ ಹಾಲಿನ ಬೆಲೆಯನ್ನ ಇಳಿಸಕ್ಕೆ ಪರ ಇದ್ದೀರೋ ಅವ್ರು ರಾಜೀನಾಮೆ ಕೊಟ್ಟು ಆಚೆ ಬರಲಿ. ಅವರೆಲ್ಲ ನೀವು ನಾಯಕರಾಗ್ತೀರಿ, ರೈತರಿಗೆ ಮೋಸ ಮಾಡಿ ದ್ರೋಹ ಮಾಡಿ ಅವರ ಊಟವನ್ನು ಕಸಿದುಕೊಂಡ್ರೆ ಯಾವಾಗಲೂ ನೀವು ಲೈಫಲ್ಲಿ ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆದೇಶವನ್ನು ವಾಪಸ್ ತಗೋಬೇಕು ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಲಿನ ದರ ಏರಿಕೆ ಬಗ್ಗೆ ರಾಜ್ಯ ಮಟ್ಟದ ಹೋರಾಟ ಮಾಡ್ತಾ ಇದ್ದೇವೆ. ಅಲ್ಲಿ ಸಿದ್ದರಾಮಯ್ಯ ಎಷ್ಟು ಸುಳ್ಳು ಹೇಳ್ತಾರೆ ಅಂದ್ರೆ ಅಲ್ಲಿ 50 ml ಜಾಸ್ತಿ ಕೊಟ್ಬಿಟ್ಟಿದೀವಿ, 200 ರೂಪಾಯಿ ಜಾಸ್ತಿ ಮಾಡಿ. 50 ml ಜಾಸ್ತಿ ಕೊಟ್ರಂತೆ 2 ರೂಪಾಯಿ ಜಾಸ್ತಿ ತಗೊಂಡ್ರು. ನಾವು 1 ರೂಪಾಯಿ ಲೀಟರ್ಗೆ ಪೆಟ್ರೋಲ್ಗೆ ಜಾಸ್ತಿ ಮಾಡಿದಾಗ ಇದೇ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಾರ್ಟಿ ಸ್ಕೂಟರ್ಗಳನ್ನ ಎತ್ತಿನ ಗಾಡಿ ಮೇಲೆ ಹಾಕೊಂಡ್ಬಂದು ಮೆರವಣಿಗೆ ಮಾಡಿದ್ರು. ಇವತ್ತು 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅದಕ್ಕೆ ಬೇರೆ ಬೇರೆ ನರೇಂದ್ರ ಮೋದಿಗೆ ತೋರಿಸ್ತಾರೆ. ಹಾಗಾಗಿ ಸಿದ್ದರಾಮಯ್ಯನವರು ಯಾವಾಗಲೂ ಕಾಂಗ್ರೆಸ್ ಪಾರ್ಟಿ ಯಾವಾಗ ಸೇರಿದ್ರೋ ಸಮಾಜವಾದಿ ತನದಿಂದ ಆಚೆ ಬಂದವರೇ ಭ್ರಷ್ಟಾಚಾರವನ್ನು ಮೈಗೆತ್ತಿಕೊಂಡಿದ್ದಾರೆ. ಅವ್ರು ಹೇಳ್ಬೋದಾಗಿತ್ತು ಕೋಲಾರ ಮಿಲ್ಕ್ ಯೂನಿಯನ್ಗೆ ಯಾಕ್ರಿ ಕಡಿಮೆ ಮಾಡ್ತೀವಿ ಹಾಲನ್ನ, ನಾನು ರೈತರ ಪರ ಅಂತೇಳಿ ಅವ್ರ ಯೋಗ್ಯತೆಗೆ 9 ತಿಂಗಳು ದುಡ್ಡು ಸಬ್ಸಿಡಿ ಕೊಡಕ್ಕಾಗಿಲ್ಲ, ಇದು ಕೊಡಕ್ಕಾಗ್ಲಿಲ್ಲ ರೈತರಿಗೆ. ಇದರಲ್ಲಿ ಇದೊಂದು ಮರ್ಮಾಘಾತ ಬೇರೆ ತಮ್ಗೆ ಗೊತ್ತಿರಲಿ. ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ ಒಂದು ಲೀಟರ್ ಹಾಲು ಉತ್ಪಾದನೆಗೆ 50 ರೂಪಾಯಿ ಖರ್ಚಾಗುತ್ತೆ, ಕನಿಷ್ಠ 45 ರೂಪಾಯಿ ಖರ್ಚಾಗುತ್ತೆ. ನೀವು ಕೊಡ್ತಾ ಇರೋದು 33 ರೂಪಾಯಿ 25 ಪೈಸೆ. ರೈತ ಬದುಕೋದು ಹೇಗೆ? ಹಾಗಾಗಿ ನೀವು ಹಾಲಿನ ದರ ಏನು ಇಳಿಕೆ ಮಾಡಿದ್ದೀರಿ ಅದನ್ನ ವಾಪಸ್ ತಗೊಳ್ಳದೇ ಇದ್ರೆ ಬಹಳ ತೀವ್ರವಾದ ಹೋರಾಟವನ್ನು ಮಾಡ್ತೇವೆ. ಬಿಜೆಪಿ ವತಿಯಿಂದ ದೊಡ್ಡ ಹೋರಾಟ ಮಾಡ್ತೇವೆ. ಎಲ್ಲ ತಾಲೂಕುಗಳು ಹೋರಾಟ ಮಾಡ್ತೇವೆ. ಯಾರ್ಯಾರು ನೀವು ನಿರ್ದೇಶಕರು ಈ ರೈತರ ಈ ಬೆಲೆಯನ್ನ ಹಾಲಿನ ಬೆಲೆಯನ್ನ ಇಳಿಸಕ್ಕೆ ಪರ ಇದ್ದೀರೋ ಅವ್ರು ರಾಜೀನಾಮೆ ಕೊಟ್ಟು ಆಚೆ ಬರಲಿ. ಅವರೆಲ್ಲ ನೀವು ನಾಯಕರಾಗ್ತೀರಿ, ರೈತರಿಗೆ ಮೋಸ ಮಾಡಿ ದ್ರೋಹ ಮಾಡಿ ಅವರ ಊಟವನ್ನು ಕಸಿದುಕೊಂಡ್ರೆ ಯಾವಾಗಲೂ ನೀವು ಲೈಫಲ್ಲಿ ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆದೇಶವನ್ನು ವಾಪಸ್ ತಗೋಬೇಕು ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.